ನಮಸ್ಕಾರ. ಬಿದಿಗೆ ಚಂದ್ರಮ ಡೊಂಕು ಸಂಚಿಕೆ 5. ಲೇಖಕರು ಎಂ.ಕೆ. ಇಂದಿರಾ. ಈ ಕೃತಿಯ ಸಂಪೂರ್ಣ ಗೌರವ ಆಯಾ ಲೇಖಕರಿಗೆ ಸಲ್ಲಿಸತಕ್ಕದ್ದು. ಹಂಗಾದ್ರ ನೀನಿನ್ನು ಲಗ್ನಾಕುವಾಕಿಲ್ಲ ಅಂತಾತು. ಬೃಂದ ಸೀತಾಬಾಯಿಯವರ ಕಡೆ ನೋಡಿದಳು. ಅವಳ ತುಟಿಗಳು ನಡುಗಿದವು. ನೀರಿನಲ್ಲಿ ಬಿದ್ದ ನೇರಳೆ ಹಣ್ಣುಗಳಂತೆ ಕಣ್ಣುಗಳು ಜಲದಲ್ಲಿ ತೇಲಿದವು. ಅವಳು ಮೆಲ್ಲಗೆ ಹೇಳಿದಳು, ಇಲ್ರಿ, ನಿನ್ನಿನ ರಾತ್ರಿಯೆಲ್ಲ ನನಗೆ ನಿದ್ದೆ ಬರಲಿಲ್ಲ. ಬೆಳತನಕ ಯೋಚಿಸಿ ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಸೀತಾಬಾಯಿ ಆತುರಪಟ್ಟರು. ಏನವ ಅದು? ಸ್ವಚ್ಛ ಹೇಳ್ಬಿಡಲ್ಲ. ರುಕ್ಮಿಣಿ ಬಾಯಿಯು ಅವಸರ ಮಾಡಿದರು. ಬೃಂದ, ನಮ್ಮ ವೈನಿ ಅಂದ್ರ ಅಪೂಟ ಸೀತಾದೇವಿನೇ ಇದ್ದಾರ. ಅವ್ರ ಮುಂದ ನೀನು ಮುಚ್ಚುಮರಿ ಮಾಡಬೇಡ. ಏನಿದ್ರು ಎಲ್ಲ ಜಳಜಳ ಹೇಳ್ಬಿಡವ್ವ. ಬೃಂದ ಶಾಂತವಾಗಿ ಅಂದಳು. ಏನಿಲ್ರಿ, ನಾನು ನಿಮ್ಮ ಮನೆ ಸೊಸೆಯಾಗಿ ಬರುವುದಂತ ನಿರ್ಧಾರ ಮಾಡೀನಿ. ಆದ್ರೆ ನಂದೊಂದು ಪ್ರಾರ್ಥನೆ ಅದ ನಿಮ್ಮ ಮುಂದ. ಸೀತಾಬಾಯಿ ಕರಗಿ ಹೋದರು. ಅವರು ಮತ್ತು ಅವಳ ಹತ್ತಿರ ಸರಿದು ಅವಳ ಮುಡಿಯನ್ನು ಸವರುತ್ತಾ ಕೇಳಿದರು, ಏನಿದ್ರು ಹೇಳ್ಬಿಡವ್ವ ಕೂಸು. ಸುಮ್ಕ ಕಾಳಜಿ ಹಚ್ಕೋಬೇಡ. ನಾನಿದ್ದೀನಿ ಹೇಳವ್ವ. ಬೃಂದ ಸೆರಗಿನ ತುದಿಯನ್ನು ಹೊಸೆಯುತ್ತಾ ನಿಧಾನವಾಗಿ ಅಂದಳು, ನನ್ನ ತವ್ರ ಮನಿನ ನಾನು ಹಿಂಗ ಬಿಟ್ಟು ಬರ್ಲಾರಿ. ಅಪ್ಪ ಮೊದಲೇ ಕೈ ಸೋತಾರ. ನಾನು ಹೊರಟು ಹೋದ್ರ ಅವರು ಹ್ಯಾಂಗ್ ನಿಭಾಯಿಸ್ಯಾರು. ಅದಕ್ಕೆ ಈ ಸಂಸಾರಕ್ಕೆ ಒಂದು ನೆರವು ಮಾಡಿ ನಿಲ್ಸಿದ್ರೆ ಸಾಕು ನನ್ಗೆ. ನಾನು ನಿಶ್ಚಿಂತೆಯಿಂದ ನಿಮ್ಮ ಮನೇಲಿ ಇದ್ದೇನು. ನನಗೆ ಒಡವಿ ವಸ್ತ್ರ ಏನು ಕೊಡಬೇಡಿ. ನನ್ನ ತವ್ರ ಮನೆಗೆ ಒಂದಷ್ಟು ನೆರವು ಮಾಡಿ ಕೊಟ್ರ ನಾನು ಖಂಡಿತ ಅವರನ್ನು ಮದುವೆ ಆಗ್ತೀನಿ. ಸೀತಾಬಾಯಿಯವರು ಪಕ್ಕನೆ ಬೃಂದಾಳನ್ನು ತಬ್ಬಿಕೊಂಡರು. ಅಯ್ಯೋ ಕೂಸೆ, ಎಂತ ಮಾತಾಡ್ದವ್ವ ನಮ್ಮವ್ವ. ನಿಮ್ಮ ಮನೆಗೆ ನೀನು ಹೆಣ್ಮಗಳಲ್ಲ ಕಣವ್ವ, ಗಂಡು ಮಗ. ಈಗಿನ ಕಾಲದ ಗಂಡಸು ಮಕ್ಳಿಗೆ ಎಷ್ಟು ತಿಳುವಳಿಕೆ ಇದ್ರ ಹೆತ್ತೋರು ಹೊಟ್ಟ ತಣ್ಣಗಿರ್ತದ. ಆಯಿತು ಬಿಡುಕೂಸು, ನಿನ್ನ ತಂದೆ ತಾಯಿ ಮುಂದೆ ಕಷ್ಟಪಡ್ದಂಗೆ ನಾವು ನೋಡ್ಕೋತೀವಿ. ಆದ್ರೆ ಮಗಳ, ಈ ವಿಷಯದಾಗ ನೀನು ಮತ್ತೊಮ್ಮೆ ಸಮನಾಗಿ ಯೋಚನೆ ಮಾಡಿ ಹೇಳವ್ವ. ಯಾಕಂದ್ರೆ ಇದು ಉಂಡು ಕೈ ತೊಳೆಯೋ ಕೆಲಸ ಅಲ್ಲ ನೋಡು. ಜೀವನ ಪೂರ್ತಿ ಅನುಭವಿಸೋ ಮಾತವ್ವ. ಬೃಂದ ತಲೆ ತಗ್ಗಿಸಿದಳು. ಇನ್ನು ಯೋಚನೆ ಮಾಡೋದೇನೂ ಇಲ್ರಿ. ನನ್ನ ಕೋರಿಕೆ ಒಂದು ನೀವು ನಡೆಸ್ಕೊಡ್ತೀನಿ ಅಂತ ಭರವಸೆ ಕೊಟ್ಟಿರಲ್ಲ. ನಿಮ್ಮನೆ ಸೊಸೆಯಾಗಿ ನಾನು ಹೆಂಗಿರಬೇಕೋ ಹಾಂಗೆ ಇರ್ತೀನಿ. ನೀವು ನನ್ನ ಮ್ಯಾಲ ನಂಬಿಕೆ ಇಟ್ಕೊಂಡ್ರೆ ಸಾಕು. ಸೀತಾಬಾಯಿ ಅವರು ಅವಳು ನೀಳವಾದ ಜಡಿಯನ್ನು ಸವರಿ ನಕ್ಕರು. ಹುಚ್ಚು ಹುಡುಗಿ, ನನಗೆ ಹಾಂಗೆ ನಂಬಿಕೆ ಇಲ್ದಿದ್ರ ನಾನು ಯಾಕೆ ಮತ್ತೆ ನಿನ್ನ ಹುಡುಕೊಂಡು ಬರ್ತಿದ್ದೆ ಅಂತಿ? ಇವ್ರ ಮನೆ ಮದುವೆಯಾಗ ನೀನು ಮೊದಲ ಸಲಕ್ಕ ನಾನು ನೋಡಿದ್ದು. ನಾನು ನನ್ನ ಮಗನ ಮದ್ವೆ ಚಿಂತೆ ಬಿಟ್ಟು ಸುಮ್ಮಗ ಕುಳಿತಾಕಿನೆ. ಆದ್ರೆ ಯಾಕೋ ಮತ್ತ ನಿನ್ನ ಗೀಳು ಹತ್ತಿತ್ತು ನನಗೆ. ಯಾವ ಹೆಣ್ಣುಮಗಳು ತಾನೇ ಹಗಲು ಕಂಡ ಬಾವಿಗ ഇരുಳು ಬಿದ್ದಂಗ ನನ್ನ ಮನೆ ಸೊಸೆಯಾಗಿ ಬರ್ಲಿಕ್ಕೆ ಒಪ್ಪ್ಯಾಳು ಹೇಳು? ಏನೋ ನೀನೊಬ್ಬಾಕಿ ಕೇಳೋದ್ರಾಗ ಹ್ಞೂ ಅಂದಿದ್ದಿ. ನನ್ನ ಮಗ ವಿದ್ಯೆದಾಗ ರೂಪಿನಾಗ ಏನು ಕಡಿಮೆ ಇಲ್ಲವ. ಆದ್ರೆ ಅವನು ಪಡೆದ ನಸೀಬಕ್ಕ ಯಾರೇನು ಮಾಡೋ ಹಂಗದ ಹೇಳು? ಉಣಲಿಕ್ಕ ಉಡ್ಲಿಕ್ಕ ಮಸ್ತದ ಖರ. ನಾನು ಅವರು ಬದುಕಿರೋ ತನಕ ಹ್ಯಾಂಗ ಅಡ್ಡಿಲ್ಲ. ಆಮ್ಯಾಲ ಅವನ್ನ ನೋಡಿಕೊಳ್ಳೋರು ಯಾರವ್ವ? ಇಷ್ಟು ಹೇಳುವಾಗ ಅವರ ಕರುಳು ಕತ್ತರಿಸಿ ಗಂಟಲು ಬಿಗಿಯಿತ್ತು. ಉಗುಳು ನುಂಗಿ ಕಣ್ಣುರಿಸಿಕೊಂಡರು. ಏನವೈನಿ, ನೀವು ಹಿಂಗೆ ಮಾಡೋದಾ? ನಮ್ಮ ಬೃಂದಾಗೆ ಇರೋ ಧೈರ್ಯ ನಿಮ್ಗಿಲ್ಲಲ್ಲ. ಆ ಎಳೆ ಹೆಣ್ಮಗಳು ಹೆಂಗೆ ಮನಸ್ಸು ಮಾಡ್ಯಾಳ? ಆಕೆ ಮುಂದೆ ನೀವು ಕಣ್ಣೀರು ಹಾಕೋದಾ? ಬೃಂದಾಗೆ ಸ್ವಲ್ಪ ಸಲಿಗೆಯೂ ಆಗಿತ್ತು. ಅವಳು ಬಿಗಿದ ಕಂಠದಿಂದ ಅಂದಳು, ನೀವಂದದ್ದು ಕರೆ ರುಕ್ಮಿಣಿ ಬಾಯಾರ. ಊರಾಗೆ ಕಕ್ಕ ಕಕ್ಕಿ ಅಪ್ಪಗೆ ಅಮ್ಮಗೆ ಅಂದ ಮಾತು ಕೇಳಿ ನಿಜಕ್ಕೂ ನನ್ನ ಎದೆ ಕಲ್ಲಾಗಿ ಕೂತದ. ನಾವು ಈ ಊರಿಗೆ ಬರುವುದಕ್ಕಂತ ಹೊರಟಾಗ ನನ್ನ ಕಕ್ಕ, ದೊಡ್ಡ ಊರಂತ ಹೊರಟು ಕೂತೀರಿ, ಅಲ್ಲಿ ನಿಮ್ಗಿಕ್ಕುದಕ್ಕ ಯಾರು ಕೈ ಚಾಚಿ ಕೂತಾರ? ಮನೆ ಮುಂದೆಲ್ಲ ಕೈಯಾಗ ಕರಟ ಹಿಡಿದು ಮನೆಗೆ ತಿರುಪಿ ಎತ್ತಲಿಕ್ಕೆ ಹೋಗ್ತೀರಿ ಅಷ್ಟೆ ಅಂತ ಹಂಗಸಿ ಅಂದು ಕಳಿಸ್ಯಾನ. ಅದನ್ನು ನೆನೆದರೆ ನನಗೆ ಹೊಟ್ಟೆಲಿ ಬೆಂಕಿ ಬಿದ್ದಂಗಾಗ್ತದ. ನಮ್ಮಪ್ಪ ಅಮ್ಮಗ ಮಂದಿ ಎದುರಿಗೆ ಅದೊಂದು ಅವಸ್ಥೆ ಬರ್ದಂಗ ನೋಡಿಕೊಂಡ್ರೆ ಸಾಕು. ಹೇಳುತ್ತಾ ಬೃಂದ ಮುಖ ಮುಚ್ಚಿಕೊಂಡು ಅಳತೊಡಗಿದಳು. ಸೀತಾಬಾಯಿಯ ಕಣ್ಣಲ್ಲೂ ನೀರು ಒಸರುತ್ತಿತ್ತು. ಅವರು ಅವಳ ಮೈ ತಡವಿ ಸಂತೈಸಿದರು. ಏಕ ಬೃಂದ, ಇನ್ನು ಅದನ್ನೆಲ್ಲ ಮರೆತು ಬಿಡು ನೋಡೋಣ ಅಂತ. ಇನ್ನು ನೀನು ನನ್ನ ಸೊಸಿ, ಇನ್ನೂ ಅಳಬಾರ್ದು. ನಾನು ಭರವಸೆ ಕೊಟ್ಟಿನಲ್ಲ, ಇನ್ನು ಯಾಕವ ಅಳ್ತಿ? ಈಕ ನೀನು ವಸಂತನ ನೋಡೋದಿಲ್ಲೇನು? ಆ ಮ್ಯಾಲ ನನಗೆ ಮೊದಲು ತೋರಿಸ್ಲಿಲ್ಲ ಅಂತ ನನ್ನ ಬೈಕೋಬೇಡ. ಬೃಂದ ಕಣ್ಣರಿಸಿಕೊಂಡಳು. ನಾನು ನೋಡೋದ್ರ ಅವಶ್ಯ ಇಲ್ರ. ಇನ್ನು ಅವರು ನನಗಿಂತ ಚಲೋ ಇದ್ದಾರಂತ ನನಗೆ ಗೊತ್ತದ. ಆದ್ರೆ ಅವರು ನನ್ನ ನೋಡಬೇಕು ಅಂತಾರೇನೋ. ನೀವು ಕರ್ಕೊಂಡು ಹೋದ್ರ ಬರ್ತೀನಿ ನಿಮ್ಮೊಟ್ಟಿಗೆ. ರುಕ್ಮಿಣಿ ಬಾಯಿ ನಕ್ಕರು.
ನೋಡಿದ್ರ ವೈನಿ, ಬೃಂದ ಆಗ್ಲೇ ನನ್ನ ಮರ್ತೇ ಬಿಟ್ಟು ಹಾಂಗ ತನ್ನ ಅತ್ತಿ ಮನೆಗೆ ಹೊರಡ್ಲಿಕ್ಕ ತಯಾರು. ಏನವ್ವ, ಈಗ್ಲೇ ಹಿಂಗಾದ್ರ ಇನ್ನು ಮದ್ವಿ ಆದ್ಮ್ಯಾಲ ದೇವ್ರೇ ಗತಿ. ವಿಷಾದಪೂರಿತ ನಗೆ ನಕ್ಕಳು ವೃಂದ. ಅದಕ್ಕಲ್ಲ ರುಕ್ಕುಬಾಯಾರ, ನನಗ ಇವ್ರ ಮಾತ್ನಾಗ ನಂಬಿಕ ಇದೆ. ಆದರೆ ಅವರಿಗೂ ನನ್ನ ನೋಡಬೇಕು ಅಂತ ಅನ್ನಿಸ್ತದೋ ಏನೋ. ನನ್ನೊಬ್ಬಳು ಒಪ್ಪಿಗೆ ಸಾಕೇನು ಮದ್ವಿಗೆ? ಮಾಡಿಕೊಳ್ಳುವರು ಅವರೇ ಸೈಯಲ್ಲ. ನಮ್ಮ ಕತೆ ಕೇಳಿದ್ರ ಅವರು ಏನಂತಾರೋ ಹ್ಯಾಂಗ್ ಗೊತ್ತು? ಈ ಮಾತುಗಳನ್ನು ಹೇಳುತ್ತಿರುವಾಗ ಬೃಂದಾಳ ಮುಖ ರಾಗರಂಜಿತವಾಗಲಿಲ್ಲ, ಲಜ್ಜೆಯುಕ್ತವಾಗಲಿಲ್ಲ, ಅನುರಾಗದ ಪ್ರೇಮದ ಛಾಯೆ ಕೂಡ ಮೂಡಿಬರಲಿಲ್ಲ. ಬದಲು ಕಠೋರ ವ್ರತವನ್ನು ಕೈಗೊಳ್ಳುವವರ ನಿಷ್ಠೆ ಇತ್ತು. ಸೀತಾಬಾಯಿಯವರು ಅವಳ ಭುಜ ಸವರಿದರು. ನನ್ನಮ್ಮ, ಈ ವಯಸ್ಸಿನಾಗ ನಿನಗೆ ಎಂಥ ಸಂಕಟ ಬಂತೆ ಕೂಸು. ಇನ್ನು ಮುಂದೆ ಯಾವ ಚಿಂತೆನೂ ಮಾಡಬೇಡವ್ವ. ನಮ್ಮ ವಸಂತ ಅಂದ್ರ ಅಪ್ರಂಚಿ ಅಂತವ. ನಿನ್ನ ನೋಡಿದ್ರ ಅವ ಖಂಡಿತ ಮದುವೆಗೆ ಒಪ್ಪೋದಿಲ್ಲ ಖರೆ. ದೇಶ ಲೋಕ ತಿಳಿದ ಹುಡುಗನವ. ಆದರೆ ನಾನು ಒಪ್ಪಿಸ್ತೀನಿ. ರುಕ್ಮಿಣಿ ಬಾಯಿ ಬೃಂದಾನನ್ನು ಉಪಚರಿಸಿದರು. ಏಳು ಬೃಂದ, ಊಟ ಮಾಡುವಂತೆ. ಇಲ್ರಿ, ಸ್ಕೂಲಿನಿಂದ ಬಂದಾಕಿನೇ ಊಟ ಮಾಡಿಕೊಂಡೇ ಬಂದೀನಿ. ಹೋಗ್ಲಿ ಬಿಡು, ಒಂದಿಷ್ಟು ತಿಂಡಿನಾರ ತಗೋವಂತಿ. ರುಕ್ಮಿಣಿ ಬಾಯಿ ಒಳಗೆ ಹೋಗಿ ಒಂದು ತಟ್ಟೆಯಲ್ಲಿ ಕೊಬ್ಬರಿಯ ಬರ್ಫಿ, ಖಾರದ ಶಂಕಪಾಳೆ ತಂದಿಟ್ಟರು. ತಗೊಳ್ಳೋವ ಕೂಸು, ಸಿಹಿ ಸುದ್ದಿ ಹೇಳೀನಿ. ಸಿಹಿನ ಮೊದಲು ಬಾಯಿಗೆ ಹಾಕೋ. ಇನ್ನೂ ಅಳಬಾರ್ದು ತಾಯಿ, ಎಲ್ಲ ಒಳ್ಳೇದಾಗ್ತದ. ನಗ್ನಗ್ತಾ ಇರು ಇನ್ಮುಂದ. ಬೃಂದಾಳಿಗೂ ಮನ ಸ್ವಲ್ಪ ಹಗುರವಾದಂತನಿಸಿತು. ಬರ್ಫಿಯನ್ನು ಬಾಯಿಗಿಟ್ಟುಕೊಳ್ಳುತ್ತಾ ಅಂದಳು, ನೀವು ತಗೊಳ್ಳಿಲ್ಲ ಬರ್ಫಿನ? ಈಗಿನ ಊಟ ಮಾಡಿನವ, 3 ಗಂಟೆಯಿಂದ ತಿಂತೀನಿ ಬಿಡು. ಮಾಡುವಾಗಲೇ ರುಚಿ ನೋಡಿ ಆಯ್ತವ ನಾನು. ಪಕ್ಕಪಕ್ಕನೆ ನಕ್ಕರು ಸೀತಾಬಾಯಿ. ಈ ಹೊತ್ತು ಹಾಲು ಕೊಡ್ತೀನಿ ಬೃಂದ. ಕಾಫಿ ಕುಡಿಯೋದು ದಿನ ಇರ್ತದ ಬಿಡು. ಅಮೃತ ಕುಡಿದು ಮನಸ್ಸು ಅಮೃತ ಮಾಡಿಕೊಳ್ಳವ, ಮತ್ತೆಲ್ಲ ಒಳ್ಳೆಯದಾಗ್ತದ. ಬೃಂದ ತಿಂಡಿ ತಿಂದು ಹಾಲು ಕುಡಿದಳು. ಸೀತಾಬಾಯಿಯವರು ಬೃಂದಾಳನ್ನು ತಮ್ಮಲ್ಲಿಗೆ ಯಾವಾಗ ಕರೆಸಿಕೊಳ್ಳುವುದು ಎನ್ನುವುದರ ಬಗ್ಗೆ ರುಕ್ಮಿಣಿ ಬಾಯಿಯವರೊಡನೆ ಮಾತಾಡಿದರು. ಈಗ ನಾಳೆಯ ದಿನ ತಾವು ಊರಿಗೆ ಹೋಗಿ ಮುಂದೆ ಒಂದು ಒಳ್ಳೆಯ ದಿನದಲ್ಲಿ ಇವರನ್ನು ಕರೆಸಿಕೊಂಡು ಮುಂದಿನ ಏರ್ಪಾಡು ಮಾಡುವುದು ಎಂದು ತೀರ್ಮಾನಿಸಿಕೊಂಡರು. ನಾನಿನ್ನು ಹೊರಡ್ಲ ಅತ್ತಿಯವರೇ ಎಂದು ಅವಳು ಎದ್ದು ನಿಂತಾಗ ಸೀತಾಬಾಯಿಯವರ ಪ್ರೇಮ ಉಕ್ಕಿ ಬಂದಿತು. ಅವರು ಎದ್ದು ನಿಂತು, ಅಯ್ಯ ನನ್ನ ಬಂಗಾರವೇ, ಈಗಲೇ ಅತ್ತಿ ಅಂತ ಕರೆದು ಬಿಟ್ಯಾ? ಚಲೋದಾತು. ಹಿರೇರನ್ನ ಹಂಗ ಕರೆದ್ರ ಚಲೋ. ಬೃಂದ ಅನಸು ನಕ್ಕಳು. ಅದುವಾ ಕರೇನ್ರಿ, ನನಗೂ ಹಿರೇರನ್ನ ಹೆಸರು ಹಚ್ಚಿ ಕರೀಲಿಕ್ಕ ಹೆಂಗೆಂಗೋ ಅನ್ನಿಸ್ತದ. ಅದಕ್ಕೆ ನಾನು ಹಿಂಗೆ ಕರೆಯೋದು. ನಾನು ನಿಮ್ಮ ಸೊಸಿ ಆಗಲಿ ಆಗದೇ ಇರಲಿ, ಅತ್ತಿ ಅಂತ ಕರೆದ್ರ ಕೆಟ್ಟೇನೂ ಇಲ್ಲಲ್ಲ. ಇನ್ನು ತಿಂಗಳದಾಗ ನೀನು ನನ್ನ ಸೊಸಿ ಆಗ್ತಿ ಬಿಡು, ಮತ್ತು ಸಂಶಯ ತೆಗಿಬೇಡ ಮಂದಾಗ. ಹಾಗೆ ಆಗಲಿ ಅತ್ತಿ, ನಾನು ಬರಲಾ ರುಕ್ಮಿಣಿ ಬಾಯಾರ? ರುಕ್ಮಿಣಿ ಬಾಯಿ ಹತ್ತಿರ ಬಂದು ನಿಂತು, ಬೃಂದ, ನಿನ್ನ ಕಷ್ಟ ಹರಿತು ಬಿಡವ್ವ. ನನ್ನ ವೈನಿ ಅಂತ ಅತ್ತಿ ಸಿಗೋದಕ್ಕೆ ನೀನು ಪುಣ್ಯ ಮಾಡಿದ್ದಿ ಬಿಡು. ಇನ್ನು ನಮ್ಮ ವಸಂತನ್ನ ಈಗಲೇ ಯಾಕೆ ಹೊಗಳ್ಳಿ? ಹ್ಯಾಂಗೂ ನಿನ್ನ ಕರ್ಕೊಂಡೆ ಹೋಗ್ತೀನಲ್ಲ ಎಂದರು. ಬೃಂದ ಹೊರಟತ್ತ. ನಮ್ಮ ಅವಸ್ಥೆ ಎಲ್ಲ ನಿಮಗೆ ಗೊತ್ತದ. ನಾ ಇನ್ನ ಹೇಳೋದೇನದ, ಎಲ್ಲ ನಿಮಗೆ ಸೇರಿದ್ದು ಎಂದಳು. ರುಕ್ಮಿಣಿ ಬಾಯಿ ಅವಳ ಹಣೆಗೆ ಕುಂಕುಮವಿಟ್ಟು ಒಂದು ಪೊಟ್ಟಣವನ್ನು ಅವಳ ಕೈಗೆ ಕೊಡುತ್ತಾ, ಈಕ ಒಂಚೂರು ಬರ್ಫಿ ಎದ, ಇದನ್ನು ತುಂಗಾಬಾಯಿಗೆ ಮಕ್ಕಳಿಗೆ ಮತ್ತು ನಿಮ್ಮ ತಂದಿಗೂ ಒಂಚೂರು ಬಾಯಿಗೆ ಹಾಕೊಳ್ಳಿಕ್ಕೆ ಹೇಳು. ಮದುವೆಲಿ ಮತ್ತು ಲಾಡು ತಿನ್ನೋದು ಅದೆಯಲ್ಲ. ಬೃಂದ ಪೊಟ್ಟಣ ಹಿಡಿದು ಮತ್ತೆ ಸೀತಾಬಾಯಿಯವರ ಕಡೆ ತಿರುಗಿ, ಬರ್ಲಾ ಅತ್ತಿ ಅಂದಳು. ಹೋಗಿ ಬಾವ, ನಿಮ್ಮಮ್ಮನ್ಗೆ ಎಲ್ಲ ಹೇಳಿಬಿಡು, ತಿಳಿತಾ? ಎಂದು ತಲೆಯಾಡಿಸಿ ನಗುತ್ತಾ ಹೊರಟಳು ಬೃಂದ. ಸೀತಾಬಾಯಿಯವರಿಗೆ ಒಂದು ದೊಡ್ಡ ದಿಗ್ವಿಜಯ ಮಾಡಿದಂತಿತ್ತು. ರುಕ್ಮಿಣಿ ಬಾಯಿಗೆ ತಾನೇ ತನ್ನ ಅಣ್ಣನ ಮಗನಿಗೆ ಕನ್ಯಾ ಹುಡುಕಿಕೊಟ್ಟೆನೆಂಬ ಹೆಮ್ಮೆಯುಂಟಾಗಿದೆ. ಮರುದಿನ ಬೆಳಗ್ಗೆಯೇ ಸೀತಾಬಾಯಿ ಊರಿಗೆ ಹೊರಟರು. ಮತ್ತೆ ವಾರದಲ್ಲಿ ಬೃಂದ, ಅವಳ ತಂದೆ ತಾಯಿ ಮತ್ತೆ ರುಕ್ಮಿಣಿಬಾಯಿ ದಂಪತಿಗಳು ಸೀತಾಬಾಯಿಯವರಲ್ಲಿಗೆ ಹೊರಡುವುದು ನಿಶ್ಚಯವಾಯಿತು. ಆದರೆ ಬೃಂದ ರುಕ್ಮಿಣಿಬಾಯಿಗೆ ಒಂದು ಪ್ರಾರ್ಥನೆ ಇಟ್ಟಿದ್ದಳು. ಈ ಮದುವೆ ನಿಶ್ಚಿತ ಆಗೋವರೆಗೂ ದಯವಿಟ್ಟು ಯಾರ ಮುಂದೆ ಈ ಸುದ್ದಿ ಹೇಳಬೇಡ್ರಿ. ನಮ್ಮನೆಯಲ್ಲೂ ನಾವು ಯಾರ ಮುಂದೆ ಹೇಳಿಲ್ರಿ. ಸುಮ್ಗ ಊರಿಗೆ ಮುಂಚೆ ಯಾಕೆ ಇಲ್ಲದ ಗದ್ದಲ? ನಿಜವೆಂದರೆ ಬೃಂದಾಳ ಮನೆಯಲ್ಲಿ ಅವಳ ತಂದೆ ತಾಯಿಗಳ ವಿನಃ ಅವಳ ತಮ್ಮ ತಂಗಿಯರಿಗೆ ಸಹ ಈ ವಿಷಯ ತಿಳಿಯದು. ಯಾರದೋ ನೆಂಟರ ಮನೆಯ ಮದುವೆಗೆ ಹೋಗಿ ಬರುತ್ತೇವೆಂದು ಮಕ್ಕಳಿಗೆ ಹೇಳಿ ಹೊರಟರು ಇವರೆಲ್ಲ. ಆದರೆ ಆ ಮಕ್ಕಳು ನಂಬಿದರು, ನೆರೆಹೊರೆಯವರು ನಂಬಲಿಲ್ಲ. ಬೃಂದಾನಿಗೆ ಗಂಡು ನೋಡುವ ಸಲುವಾಗಿಯೇ ಇವರು ಹೊರಟಿದ್ದಾರೆಂದು ತಿಳಿದರೂ ಎಲ್ಲಿಗೆ, ಯಾರಿಗೆ ಎಂದು ಮಾತ್ರ ತಿಳಿಯಲಿಲ್ಲ. ಆ ಮಕ್ಕಳನ್ನು ಎಷ್ಟು ಹಿಚಕಿದರೋ ಅಷ್ಟೇ. ಅವು ಹೇಳಿದ್ದು ಒಂದೇ ಮಾತು.